ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆಗಿದ್ರು ನಿಮ್ಮ ನೆನಪಿದ್ಯಾ ಅವ್ರಿಗೆ ಹತ್ರ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಕಾರ್ಡ್ಸ್ ಬರುತ್ತೆ? 3 ಆಫ್ ಸ್ಪ್ರಿಂಗ್. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ನಿಮ್ಮ ನೆನಪಿದ್ಯಾ ಅವ್ರಿಗೆ? ಲೈಫ್ ಎಕ್ಸ್ಪೀರಿಯನ್ಸ್. ಪ್ರಿನ್ಸೆಸ್ ಆಫ್ ಸ್ಪ್ರಿಂಗ್ ಬಾಟಮ್ನಲ್ಲಿ ಏನಿದೆ ನೋಡೋಣ. ಇಲ್ಲಿ 7 ಆಫ್ ವಿಂಟರ್. ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಇದ್ದಾರೆ ಅನ್ನಿಸ್ತಾ ಇದೆ. ಅವ್ರ ಕಾರಣವಾಗಿ ನಿಮ್ಮಿಂದ ಅವರು ದೂರ ಆಗಿದ್ದಾರೆ. ಕೆಲವರು ಇಲ್ಲಿ ಮದುವೆ ಮಾಡ್ಕೊಂಡು ಹೋಗಿರ್ಬೋದು, ಅಥವಾ ಯಾರೋ ಅವ್ರನ್ನ ತಡೀತಾ ಇರಬಹುದು. ಅದು ಮನೆಯವರಾಗಿರಬಹುದು, ಅಥವಾ ಏನೋ ಪರಿಸ್ಥಿತಿಗಳಾಗಿರಬಹುದು. ನಿಮ್ಮಿಂದ ದೂರ ಆದಮೇಲೆ ಜೀವನ ಏನು ಅನ್ನೋದು ಅರ್ಥ ಆಗ್ತಾ ಇದೆ ಅವ್ರಿಗೆ. ಏನೋ ತಪ್ಪು ನಿರ್ಧಾರಗಳನ್ನ ತಗೊಂಡಿದ್ದೀನಿ ಅನ್ನಿಸ್ತಾ ಇದೆ. ಒಂದು ಕಾಲದಲ್ಲಿ ನಿಮ್ಮ ಜೊತೆ ಸಂತೋಷವಾಗಿದ್ರು, ಏನೋ ಎಂತೂಸಿಯಾಸಮ್ ಇತ್ತು, ಬೇಕೋ ಬೇಡವೋ ಅಂತೂ ನಿಮ್ಮಿಂದ ದೂರ ಆಗಿದ್ದಾರೆ. ಏನೋ ಕಾರಣಗಳಿದೆ ಅದರ ಹಿಂದೆ. ಆದರೆ ಜೀವನದಲ್ಲಿ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ, ವಾಪಸ್ ಬರೋಕ್ಕೂ ಆಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಬಾಟಮ್ ಆಫ್ ದಿ ಡೆಕ್ನಲ್ಲಿ 7 ಆಫ್ ವಿಂಟರ್. ಜೀವನದಲ್ಲಿ ಒಂದು ಕ್ಲಾರಿಟಿ ಇಲ್ಲ. ಆ ಥರ ಮಾಡಿಕೊಂಡು ನಿಮ್ಮಿಂದ ದೂರ ಆಗಿದ್ದೀನಾ, ಆ ಒಂದು ಭಾವನೆನೂ ಇದೆ, ಕನ್ಫ್ಯೂಷನ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ? ಒಂದು ವ್ಯಕ್ತಿನ ಇಷ್ಟಪಟ್ಟಿರ್ತೀವಿ, ಆದರೆ ಏನೋ ಕಾರಣಗಳಿಂದ ಅವ್ರ ಜೊತೆ ಜೀವನ ಮಾಡೋಕ್ಕಾಗಲ್ಲ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಹಾಗೆ ಹೇರೋಫೆಂಟ್, ಮತ್ತೊಂದು ಜಡ್ಜ್ಮೆಂಟ್. ಮನಸ್ಸು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ. 9 ಆಫ್ ಸಾರ್ಡ್ಸ್, ಒಂದು ಕಟ್ಟಿ ಹಾಕಿದಂಥ ಪರಿಸ್ಥಿತಿ, ಏನೋ ನೆಗೆಟಿವ್ ಫೀಲಿಂಗ್ಸ್ ಇದೆ. ಇಲ್ಲಿ 3 ಆಫ್ ಸ್ಪ್ರಿಂಗ್ ಕೆಳಗಡೆ 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅವ್ರ ಫ್ಯಾಮಿಲಿ ಇರ್ಬೋದು, ಅಥವಾ ಇಲ್ಲಿ ಕೆಲವರಿಗೆ ಮದುವೆ ಆಗಿರಬಹುದು. ಆ ವ್ಯಕ್ತಿ ಅವರನ್ನ ಮತ್ತೆ ವಾಪಸ್ ಬರೋಕ್ಕೆ ಬಿಡ್ತಾ ಇಲ್ಲ ಅನ್ನೋದಿದೆ. 3rd ಪರ್ಸನ್ ಎನರ್ಜಿ ಸ್ಟ್ರಾಂಗ್ ಆಗಿದೆ ಇಲ್ಲಿ. ಆ ಕಾರಣದಿಂದ ಅವ್ರಿಗೆ ಮತ್ತೆ ವಾಪಸ್ ಬರೋಕ್ಕಾಗ್ತಾ ಇಲ್ಲ. ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು, ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು. ನಿಮ್ಗೂ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ, ಮುಂದೆ ಹೋಗೋಕ್ಕೂ ಆಗ್ತಾ ಇಲ್ಲ. ಆತ್ಮಸಾಕ್ಷಿಯಾಗಿ ಆ ವ್ಯಕ್ತಿನ ಇಷ್ಟಪಟ್ಟಿದ್ರಿ ನೀವು. ಅಲ್ಲೊಂದು ಆತ್ಮೀಯತೆ ಇತ್ತು, ತುಂಬ ದಿನಗಳಿಂದ ಫ್ರೆಂಡ್ಶಿಪ್ ಇತ್ತು. ಇದಕ್ಕಿದ್ದ ಹಾಗೆ ಅವರು ನಿಮ್ಮಿಂದ ದೂರ ಆಗಿರೋದು ನಿಮಗೂ ಬೇಜಾರಿದೆ. ಹಾಗೆ ನೀವಿಲ್ಲೊಂದು ಸ್ಪಿರಿಚುವಲ್ ಜರ್ನಿನಲ್ಲಿದ್ದೀರಾ. ಇದು ಯಾಕೆ ಹೀಗಾಯಿತು? ದೇವ್ರನ್ನ ಬೇಡ್ಕೊಳ್ಳೋದೇ ಆಗಿದೆ. ಮತ್ತೆ ಅವ್ರು ನನ್ನ ಲೈಫಿಗೆ ಬರಲಿ ಆ ಥರ ನೀವು ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ. ಆದರೆ ಇಲ್ಲಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಸರಿ. ಇಲ್ಲೊಂದು ನೆಗೆಟಿವ್ ಎನರ್ಜಿ ಅವರನ್ನು ತಡೀತಾ ಇದೆ. ಹಗಲು ರಾತ್ರಿ ನಿಮ್ಮ ಯೋಚನೆ ಇದೆ, ಮನಸ್ಸಿಗೆ ಬೇಜಾರಿದೆ. ಇದಕ್ಕೆ ಮತ್ತೆ ಇನ್ನೇನು ಕಾರ್ಡ್ಸ್ ಬರುತ್ತೆ ನೋಡೋಣ. ನಿಮ್ಮ ನೆನಪು ಬಂದ್ರೂ ಬರಲಾರ್ದಂತಹ ಒಂದು ಪರಿಸ್ಥಿತಿ ಇದೆ ಇಲ್ಲಿ. ಏಸ್ ಆಫ್ ಸಾರ್ಡ್ಸ್, ಮತ್ತೊಂದು 4 ಆಫ್ ಸಾರ್ಡ್ಸ್, ಹಾಗೆ ಮ್ಯಾಜಿಷಿಯನ್ ಎನರ್ಜಿ ಬರ್ತಾ ಇದೆ. ಇಲ್ಲಿ 7 ಆಫ್ ಕಪ್ಸ್. ನಿಮ್ಮ ಜೊತೆ ತುಂಬ ಕನಸುಗಳನ್ನ ಕಟ್ಕೊಂಡಿದ್ರು, ನಿಮ್ಮ ಜೊತೆ ಮುಂದೆ ಜೀವನ ಮಾಡಬೇಕು, ಏನೇನೋ ಆಸೆಗಳಿತ್ತು. ಹಾಗೆ ಇಲ್ಲೊಂದು ಅಟ್ರಾಕ್ಷನ್ ಇತ್ತು ಇಬ್ಬರ ಮಧ್ಯೆ. ಈಗಲೂ ಒಬ್ರಿಗೊಬ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಸಮಯ ನಿಮ್ಮಿಂದ ದೂರ ಆಗಿದ್ದಾರೆ, ಆದರೆ ನಿಮ್ಮ ಯೋಚನೆ ಇದೆ. ಯಾವ ಕೆಲಸನೂ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವರ ಈ ಒಂದು ಪರಿಸ್ಥಿತಿ ಅವ್ರ ಕೆರಿಯರ್ ಮೇಲೂ ಎಫೆಕ್ಟ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಆದರೆ ಇದೆಲ್ಲ ಮುಂದೆ ಸರಿಯಾಗುತ್ತಾ? ಹಾಗೂ ಕೇಳೋಣ. ಇಲ್ಲಿ ಏನು ಬರುತ್ತೆ? ಯೂನಿವರ್ಸ್ ನಿಮ್ಗೇನು ಹೇಳ್ತಾರೆ ನೋಡೋಣ. ಥಂಡರ್ ಬೋಲ್ಟ್. ಜೀವನದಲ್ಲಿ ಒಂದು ಬಿರುಗಾಳಿ ಬಂದಿದೆ, ಆದರೆ ಅದೆಲ್ಲ ಹೀಲ್ ಆಗುತ್ತೆ ಅನ್ನಿಸ್ತಾ ಇದೆ. ದಿ ಔಟ್ಸೈಡರ್, ಮೂರನೇ ವ್ಯಕ್ತಿ ಇದ್ದಾರೆ.
ಬಿಯಾಂಡ್ ಇಲ್ಯೂಷನ್, ಇಲ್ಲೊಂದು ಇನ್ನರ್ ವಾಯ್ಸ್, ಹಾಗೆ ಪ್ಲೇಫುಲ್ನೆಸ್. ನಿಮ್ಮ ಜೊತೆ ಫ್ರೆಂಡ್ಶಿಪ್ ಇತ್ತು, ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ರಿ. ಆದರೆ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಇದೆ ಇಲ್ಲಿ. ಆ ಒಂದು ಮೂರನೇ ವ್ಯಕ್ತಿ ಇರಬಹುದು. ಆ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿದೆ. ನೀವಿಬ್ರು ದೂರ ಆಗಿದ್ದೀರಾ, ಆದರೆ ಅವ್ರ ಒಳಮನಸ್ಸು ನಿಮ್ಮನ್ನ ನೆನಪಿಸ್ಕೊತಾ ಇದೆ. ಮತ್ತೆ ವಾಪಸ್ ಬರಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಆ ಹಿಂದಿನ ಜೀವನ ಚೆನ್ನಾಗಿತ್ತು, ನಿಮ್ಮ ಜೊತೆ ಆತ್ಮೀಯತೆ ಬೆಳೆದಿತ್ತು. ಇಷ್ಟಪಟ್ಟ ವ್ಯಕ್ತಿನ ದೂರ ಮಾಡ್ಕೊಂಡಿದ್ದೀನಿ ಅನ್ನೋ ಬೇಜಾರಿದೆ. ಆದರೆ ಇದೆಲ್ಲ ಹೀಲ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಹೋಗಿದ್ದಾರೆ. ಮನಸ್ಸು ನಿಮ್ಮನ್ನ ಇಷ್ಟಪಟ್ಟಿತ್ತು, ಆದರೆ ಅದರ ವಿರುದ್ಧವಾಗಿ ನಿಮ್ಮಿಂದ ದೂರ ಆಗಿದ್ದಾರೆ. ಸ್ವಲ್ಪ ಸಮಯದ ನಂತರ ನಿಮ್ಮನ್ನ ನೆನಪಾಗ್ತಾ ಇದೆ, ಮತ್ತೆ ವಾಪಸ್ ಬರಬೇಕು ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಆದಾಗ ಶುರುನಲ್ಲಿ ಅವ್ರಿಗೆ ಏನು ಅನಿಸಿರ್ಲಿಲ್ಲ, ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಎಳೀತಾ ಇತ್ತು. ದಿನ ಕಳೆದ ಹಾಗೆ ನೀವೇನು, ನೀವ್ಯಾರು ಅನ್ನೋದು ಗೊತ್ತಾಗ್ತಾ ಇದೆ. ಆ ಹಳೆ ನೆನಪುಗಳು ಮತ್ತೆ ಮತ್ತೆ ಬರ್ತಾ ಇದೆ. ನಾನು ಮಾಡಿದ್ದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮತ್ತೆ ಏನು ಬರುತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸಿಂದ ಏನು ಮೆಸೇಜ್ಗಳಿದೆ ನೋಡೋಣ. ಅವ್ರ ಮನಸ್ಸು ಬದಲಾಯಿಸಬಹುದಾ? ಮತ್ತೆ ಅವ್ರು ವಾಪಸ್ ಬರ್ತಾರಾ? ಅಚೀವ್ಮೆಂಟ್, ಜಸ್ಟಿಸ್, ಹಾರ್ಮನಿ, ಸೊಲ್ಯೂಷನ್ ಆ ಥರ ಬರ್ತಾ ಇದೆ. ರಿಲ್ಯಾಕ್ಸೇಷನ್, ಮತ್ತೊಂದು ಕ್ರಿಯೇಷನ್, ಸೋಲ್ ಎಕ್ಸ್ಪ್ರೆಷನ್, ಸಮಥಿಂಗ್ ನ್ಯೂ, ಮತ್ತೊಂದು ಜಾಯ್, ಬ್ಲೆಸ್ಸಿಂಗ್ಸ್, ಇಂಟ್ಯೂಷನ್. ಇಲ್ಲಿ ಐಸೋಲೇಷನ್ ಇದೆ ಬಾಟಮ್ನಲ್ಲಿ. ಇಬ್ಬರಲ್ಲೂ ಸೋಲ್ ಕನೆಕ್ಷನ್ ಇರೋದ್ರಿಂದ ಮತ್ತೆ ನೀವಿಬ್ರು ಕನೆಕ್ಟ್ ಆಗ್ತೀರಾ ಅನ್ನಿಸ್ತಾ ಇದೆ. ಈ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಹೀಲಿಂಗ್ ಇದೆ. ಹಾಗೆ ಇಲ್ಲಿ ಜಾಯ್, ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಮತ್ತೆ ನೀವಿಬ್ರು ಕನೆಕ್ಟ್ ಆಗ್ತೀರಾ. ಕಂಪ್ಲೀಷನ್ ಇದೆ. ಅವ್ರ ಮನಸ್ಸು ಚೇಂಜ್ ಆಗಬಹುದು ಅನ್ನಿಸ್ತಾ ಇದೆ ಇಲ್ಲಿ. ನಿಮ್ಮ ಪ್ರೇಯರ್ಸ್ ಇರಬಹುದು, ನಿಮ್ಮ ಮ್ಯಾನಿಫೆಸ್ಟೇಷನ್ ಇರಬಹುದು. ಗ್ರ್ಯಾಜುಯಲ್ ಆಗಿ ಆ ಮೂರನೇ ವ್ಯಕ್ತಿ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ನಿಮ್ಮ ಪರಿಸ್ಥಿತಿ ಹೀಲ್ ಆಗೋ ಒಂದು ಚಾನ್ಸಸ್ ಇಲ್ಲಿದೆ. ನಿಮ್ಮ ಸಂಬಂಧದಲ್ಲಿ ಜಸ್ಟಿಸ್ ಅಂದಾಗ ಬ್ಯಾಲೆನ್ಸ್ಡ್ ಎನರ್ಜಿ ಬರೋಕೆ ಶುರು ಆಗುತ್ತೆ. ಮತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಇದೆ ಅನ್ನೋದಿದೆ. ಹಾಗೆ ಆ ಏಂಜಲ್ಸ್ ಬ್ಲೆಸ್ಸಿಂಗ್ಸು ಇದೆ, ಹ್ಯಾಪಿ ಟೈಮ್ಸ್ ಇದೆ. ಸೊ ಬಿಲೀವ್ ಇನ್ ದಿ ಡಿವೈನ್ ಎನರ್ಜಿ. ಯಾವುದೋ ಕಾರಣಗಳಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಇವತ್ತೊಂದು ದಿವಸ ಅವ್ರಿಗೆ ಅವ್ರ ತಪ್ಪು ಅರಿವಾಗಿದೆ, ನಿಮ್ಮ ನೆನಪಾಗ್ತಾ ಇದೆ, ಮತ್ತೆ ವಾಪಸ್ ಬರಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮತ್ತೆ ಆ ಹ್ಯಾಪಿ ಟೈಮ್ಸ್ ವಾಪಸ್ ಬರುತ್ತೆ ನಿಮ್ಮ ಲೈಫಲ್ಲಿ. ಹಾಗಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.